ಧಿಕ್ಕಾರ. ಆರೋಪಿಗಳನ್ನು ಕೂಡಲೇ ಬಂಧಿಸಲೇಬೇಕು. ಆರೋಪಿಗಳನ್ನು ಗಡಿಪಾರು ಮಾಡಲೇಬೇಕು. ಮಂಡ್ಯದಲ್ಲಿ ಕುರುಬರ ಸಂಘ ಹಾಸ್ಟೆಲ್ ಮೇಲೆ ಕಲ್ಲು ಹೊಡೆದ ಆರೋಪಿಗಳಿಗೆ ಬಂಧಿಸಲೇಬೇಕು. ಆರೋಪಿಗಳನ್ನು ಗಡಿಪಾರು ಮಾಡಲೇಬೇಕು. ಆರೋಪಿಗಳನ್ನು ಗಡಿಪಾರು ಮಾಡಲೇಬೇಕು. ಆರೋಪಿಗಳನ್ನು ಗಡಿಪಾರು ಬಂಧಿಸಲೇಬೇಕು. ಮಂಡ್ಯ ವಿದ್ಯಾರ್ಥಿ ಕಲ್ಲಿಸಿದ ಕಿಡಿಗೇಡಿಗಳಿಗೆ ಬಂಧಿಸಲೇಬೇಕು. ಆ ಕಿಡಿಗೇಡಿ ಕುಮ್ಮಕ್ಕ ನೀಡಿದ ಎಚ್.ಡಿ. ಕುಮಾರಸ್ವಾಮಿ ಸಿ.ಟಿ. ರವಿ ಹೇಳಿ ಧಿಕ್ಕಾರ. ಆ ಕಿಡಿಗೇಡಿಗಳಿಗೆ ಸಪೋರ್ಟ್ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ಸಿ.ಟಿ. ರವಿ ಹೇಳಿ ಧಿಕ್ಕಾರ. ಜಾತಿಗಳ ಬಗ್ಗೆ ಧರ್ಮದ ಬೆಂಕಿ ಹಚ್ಚಿದ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ನಿನ್ನೆ ಮಂಡ್ಯದಲ್ಲಿ ನಡೆದಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವಿದ್ಯಾರ್ಥಿ ನಿಲಯದ ಮೇಲೆ ಕಿಡಿಗೇಡಿಗಳೇನು ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲೆಸೆದಿದ್ದಾರೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾವಚಿತ್ರವನ್ನು ಹರಿದು ಬೆಂಕಿ ಹಚ್ಚಿದ್ದಾರೆ. ಅದೇ ರೀತಿ ರಾಷ್ಟ್ರಪ್ರೇಮಿ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಭಾವಚಿತ್ರಕ್ಕೆ ಕೂಡ ಕಲ್ಲೆಸೆದಿದ್ದಾರೆ. ಅದರಂತೆ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಕಲ್ಲೆಸೆದಿದ್ದಾರೆ. ಈ ರಾಜ್ಯದ ಮಂತ್ರಿಗಳು ಸಚಿವರುಗಳ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಸಹಿಸಲಾರದೆ ಏನಿವತ್ತು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಿ.ಟಿ. ರವಿ ನೇತೃತ್ವ ನಡೆತಕ್ಕಂಥ ಪ್ರತಿಭಟನೆಯಲ್ಲಿ ಆ ಕಿಡಿಗೇಡಿಗಳು ಓದ್ತಕ್ಕಂಥ ಊಟ ಮಾಡ್ತಕ್ಕಂಥ ವಸತಿ ನಿಲಯ ವಿದ್ಯಾರ್ಥಿಗಳ ಮಕ್ಕಳ ಮೇಲೆ ಕಲ್ಲೆಸೆದಿದ್ದಾರೆ. ಅಂತ ಕ್ರಮವನ್ನು ಖಂಡಿಸಿ ಇವತ್ತು ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಕಲಬುರಗಿ ಜಿಲ್ಲಾ ಶಾಖೆ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕ, ಮಹಿಳಾ ಘಟಕ ಮತ್ತು ಸಂಗೊಳ್ಳಿ ರಾಯಣ್ಣ ಘಟಕದ ಪ್ರಮುಖರನ್ನು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಸಚಿವರಿಗೆ ಒತ್ತಾಯವನ್ನು ಮಾಡ್ತೇವೆ. ಆ ಕ್ರಮವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಬೇಡಿಕೆ ಏನಂದ್ರೆ, ಇವತ್ತು ವಿದ್ಯಾರ್ಥಿ ನಿಲಯದ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಭಾವಚಿತ್ರಗಳ ಮೇಲೆ ಕಲ್ಲೆಸೆದಂತ ಕಿಡಿಗೇಡಿಗಳನ್ನು ಬಂಧಿಸಬೇಕು, ಅವರನ್ನ ಗಡಿಪಾರ ಮಾಡಬೇಕು. ಮತ್ತು ಇವತ್ತು ಶ್ರೀರಾಮನ ಹೆಸರಿನಲ್ಲಿ ಶ್ರೀರಾಮ ಭಗವತ್ ಧ್ವಜ ಮತ್ತು ರಾಷ್ಟ್ರಧ್ವಜ ತಿಕ್ಕಾಟದಲ್ಲಿ ಇವತ್ತು ಕುರುಬರ ಹಾಸ್ಟೆಲ್ ಮೇಲೆ ಕಲ್ಲೆಸೆದಿದ್ದಾರೆ. ಆ ಕಲ್ಲೆಸೆದ ಕುಮ್ಮಕ್ಕ ನೀಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿ.ಟಿ. ರವಿಗಳ ಧಿಕ್ಕಾರವನ್ನು ಹಾಕಬೇಕಾಗ್ತದೆ. ಇವತ್ತು ಬರೀ ಮಾತೆತ್ತರೆ ಹಿಂದೂ ಅಂತಾರೆ. ಆ ಕುರುಬರಲ್ಲಿ ಹಾಸ್ಟೆಲ್ ಓದ್ತಕ್ಕಂಥ ಮಕ್ಕಳು ಕೂಡ ಹಿಂದೂ ಇದ್ದಾರೆ. ಅವರ ಗಮನಕ್ಕೆ ಬರಬೇಕು. ಬರೇ ಜಾತಿ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಾ ಹಿಂದೂಗಳ ಹೆಸರು ಹೇಳಂತ ರಾಜಕೀಯ ಮಾಡುವಂತ ನೀಚ ಕೃತ್ಯವನ್ನು ಬಿಡಬೇಕು. ಇವತ್ತು ಕುರುಬರ ಮಕ್ಕಳು ಯಾವ ಅವರು ಹಿಂದೂ ಅಲ್ಲ, ಅವರು ಬರೇ ಮಾತೆತ್ತರೆ ಶ್ರೀರಾಮ ಹನುಮಂತನ ಎಳೆದು ತಂದು ಈ ಜಾತಿ ರಾಜಕಾರಣ ಮಾಡ್ತಿರುವಂತ ಎರಡೂ ಪಕ್ಷಗಳಿಗೆ ಧಿಕ್ಕಾರವನ್ನು ಹಾಕ್ತಾ ಇವತ್ತು ನಮ್ಮ ಕುರುಬರ ಸಂಘದ ವಿದ್ಯಾರ್ಥಿಗಳ ಕಲ್ಲೆಸೆದಂತ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು, ಅವರನ್ನ ಗಡಿಪಾರು ಮಾಡಬೇಕಂತ ಇವತ್ತು ಒತ್ತಾಯನ್ನ ಮಾಡ್ತಾ ಇದ್ದೇವೆ. ಅವರಿಗೆ ಸರ್ಕಾರ ಯಾವುದೇ ಕೂಡ FIR ಅನ್ನು ಮಾಡಿಲ್ಲ. ಆ ಭಗವತ್ ಧ್ವಜ, ಹನುಮಂತ ಧ್ವಜ ಮತ್ತು ಏನ್ ರಾಷ್ಟ್ರಧ್ವಜ ಇದೆ ಅದನ್ನ ಕಾನೂನಿನ ಮುಖಾಂತರ ಏನ್ ಕ್ರಮ ಹೋಗುತ್ತೆ ನಾವು ಅದಕ್ಕೆ ಬೆಂಬಲವಾಗ್ತೇವೆ. ಆದ್ರೆ ಇಂಥ ಕುಕೃತ್ಯ ಕೆಲಸ ಮಾಡ್ತಕ್ಕಂಥ ಹೇಡಿತನ ಕೆಲಸ ಮಾಡ್ತಕ್ಕಂಥ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಕುಮಾರಸ್ವಾಮಿ ಅವರೇ, ಸಿ.ಟಿ. ರವಿ ಅವರೇ, ನಿಮ್ಮ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಕಲ್ಲೆಸತಕ್ಕಂಥ ಇವತ್ತು ನೀವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕಂತ ಇವತ್ತು ಕುರುಬರ ಸಂಘದ ಒತ್ತಾಯನ ಮಾಡ್ತೇವೆ. ನೀವು ಬಹಿರಂಗವಾಗಿ ಕ್ಷಮೆ ಯಾಚಿಸಿದಂತೆ ರಾಜ್ಯದಂತ ನಿಮಗೆ ಮುತ್ತಿ ಹಾಕುವಂತ ಕೆಲಸವನ್ನ ಕುರುಬರ ಸಂಘದಿಂದ ಮಾಡಬೇಕಾದ ಮಾತನ್ನ ಹೇಳಲು ಬಯಸ್ತಾ ಇದ್ದೇವೆ. ಸರ್, ಏನು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ಇವತ್ತು ಏನು ಮಾನ್ಯ ನಡೆದಂತ ಚಿತ್ರದುರ್ಗ ಒಂದು ಶೋಷಿತ ಸಮಾವೇಶ ಯಶಸ್ವಿಯಾಗಿರೋದ್ರಿಂದ, ಸಿದ್ದರಾಮಯ್ಯರ ಒಂದು ಸಮಾವೇಶ ಯಶಸ್ವಿಯಾಗಿದ್ದರಿಂದ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಒಂದಾಗ್ತವೆ ಅನ್ನೋ ಭಯದಿಂದ ಶ್ರೀರಾಮನ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾ ಹಿಂದೂ ಅಂತೇಳಿ ಹಿಂದೂಗಳಿಗೆ ತುಳಿತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ರಾಜ್ಯದಂತ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತದೆ. ನನ್ನ ಹೆಸರು ಭಗವಂತರೇಗೌಡ ಪಾಟೀಲ್, ರಾಜ್ಯ ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘದ ರಾಜ್ಯಾಧ್ಯಕ್ಷ. ನಿನ್ನೆ ನಡೆದ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಕುರುಬ ಸಮಾಜದ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲೆಸೆದಿದ್ದಾರೆ. ಅಲ್ಲದೆ ಸಂಗೊಳ್ಳಿಯವರ ಭಾವಚಿತ್ರಕ್ಕೆ ಕಲ್ಲೆಸೆದು ಮತ್ತು ಸಿದ್ದರಾಮಯ್ಯವರ ಫ್ಲ್ಯಾಶ್ಗೆ ಬೆಂಕಿ ಹಚ್ಚಿದ್ದಾರೆ. ಅದೆಲ್ಲ ಈ ಥರ ಜಾತಿ ವೈಮಸ್ಯದಿಂದ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ನಾವು ಮುಂದೆ ಬರಬಾರ್ದು, ಮೇಲೆ ಬರಬಾರ್ದು ಅಂತ ಆ ದೃಷ್ಟಿಯಿಂದ ನಮ್ಮ ಸಮಾಜದ ಜನರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಅದರ ಸಲುವಾಗಿ ಆ ದೌರ್ಜನ್ಯ ನಡೆಸಿದ್ದ ಕುಮ್ಮಕ್ಕೆ ಯಾರು ಕೊಡ್ತಾ ಇದ್ದಾರೆ, ಆದರೆ ಅವ್ರ ಬಗ್ಗೆ ವಿಚಾರಣೆ ಮಾಡಬೇಕು. ವಿಚಾರ ಮಾಡಿ ಅವ್ರು ಯಾರು ಕಲ್ಲೆಸೆದಿದ್ದಾರೆ ಅವ್ರ ಮೇಲೆ ಬಂಧನ ಮಾಡಬೇಕು, ಅವ್ರಿಗೆ ಗಡಿಪಾರ ಮಾಡಬೇಕು. ಅವ್ರಿಗೆ ದೌರ್ಜನ್ಯದಿಂದ ಹಿಡಿದು ಹಾಕಿ
ಅವರಿಗೆ ದೌರ್ಜನ್ಯ ಮಾಡಿ ಹೊರಗೆ ಹಾಕಬೇಕು. ಹಿಂಗೆ ಮಾಡಿ ಈ ಥರ ಮಾಡೋದು ನಡಿಬಾರ್ದು. ಇವ್ರು ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಹಿಂದುಗಡೆ ಜಾತಿ ವೈಮನಸ್ಯದಿಂದ ಅವ್ರ ಬಳಿ ಯಾವುದೇ ಬದಲಾವಣೆ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಮಾಡಿ ಬರೀ ಜಾತಿಯಿಂದ ಮಾಡ್ತಾ ಇದ್ದಾರೆ. ಜಾತಿ ಅಂತರ ದೇಶದ ಅಭಿವೃದ್ಧಿ ಆಗೋದಿಲ್ಲ. ಅದಲ್ಲದೆ ನಮ್ಮ ಜನರು ವಿದ್ಯಾರ್ಥಿಗಳು ಎಜುಕೇಷನ್ ಮಾಡಬಾರ್ದು, ವಿದ್ಯಾರ್ಥಿನಿಗಳು ಎಜುಕೇಷನ್ ಮಾಡಬಾರ್ದು ಅಂತೇಳಿ ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವ್ರ ಮೇಲೆ ದೌರ್ಜನ್ಯ ಎಸೆದಂಥ ವಿದ್ಯಾರ್ಥಿಗಳ ಮೇಲೆ, ಅವ್ರ ಜನರ ಮೇಲೆ, ಗುಂಡಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳ ಅಂತ ಹೇಳಿ ನಾವು ಇವತ್ತು ಇಂದು ಜಿಲ್ಲಾಧ್ಯಕ್ಷ ಇನ್ನೂ ಕಂಡು ಹಿಡಿದಿಲ್ಲ. ಅಸಲು ಕಂಡು ಹಿಡಿಬೇಕು, FIR ಮಾಡಬೇಕು, ಅವ್ರಿಗೆ ಗಡಿಪಾರು ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳಿ ದೌರ್ಜನ್ಯ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಸುಭಾಷ್ ಚಂದ್ರ ಸಂಪಾಜಿ ಅಂತೇಳಿ.